ತುಮಕೂರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಪರಂ. ಆದಷ್ಟು ಬೇಗ ತುಮಕೂರಿಗೆ ನಮ್ಮ ಮೆಟ್ರೋ ಬರುತ್ತೆ. ಎಸ್, ರಾಜಧಾನಿ ಬೆಂಗಳೂರಿಗೆ ಹತ್ತಿರ ಇರುವ ನಗರ ಅಂದ್ರೆ ಅದು ತುಮಕೂರು. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳು ಬೆಳೆದು ನಿಂತಿವೆ. ಹೀಗಾಗಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದು ಟ್ರಾಫಿಕ್ ಜಾಮ್ ದೊಡ್ಡ ತಲೆನೋವನ್ನ ತಂದಿದೆ. ಬೆಂಗಳೂರಿನಲ್ಲಿನ ಒತ್ತಡವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ತುಮಕೂರು ಪರ್ಯಾಯ ಸಿಟಿಯಾಗಿ ಬೆಳೀತಾ ಇದೆ. ಅಲ್ಲದೆ ನಿತ್ಯ ಬೆಂಗಳೂರಿನಿಂದ ತುಮಕೂರಿಗೆ ಸಾವಿರಾರು ಮಂದಿ ಐಟಿ-ಬಿಟಿ ಉದ್ಯೋಗಿಗಳು ಪ್ರಯಾಣ ಮಾಡ್ತಾ ಇದ್ದು ಸಾವಿರಾರು ಮಂದಿ ಪ್ರಯಾಣಿಕರ ಅನುಕೂಲಕ್ಕೆ ತುಮಕೂರಿಗೂ ಮೆಟ್ರೋ ವಿಸ್ತರಣೆ ಮಾಡಲು ಸರ್ಕಾರ ಮಟ್ಟದಲ್ಲಿ ಚಿಂತನೆ ನಡೆದಿತ್ತು. ಬೆಂಗಳೂರಿನ ಮಾದಾವರದಿಂದ ತುಮಕೂರಿಗೆ ಮೆಟ್ರೋ ವಿಸ್ತರಣೆಗೆ ಕಳೆದ ಬಜೆಟ್ನಲ್ಲಿ ಅನುದಾನವನ್ನ ಕೂಡ ನೀಡಲಾಗಿತ್ತು. ಈ ಬೆನ್ನಲ್ಲೇ ನಮ್ಮ ಮೆಟ್ರೋ ತುಮಕೂರಿಗೆ ವಿಸ್ತರಣೆ ಮಾಡುವ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಬಿಗ್ ಅಪ್ಡೇಟ್ ಅನ್ನ ನೀಡಿದ್ದು ಶೀಘ್ರವೇ ತುಮಕೂರಿಗೆ ಮೆಟ್ರೋ ವಿಸ್ತರಣೆ ಬಗ್ಗೆ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ತುಮಕೂರಿಗೆ ಮೆಟ್ರೋ ಸಂಚಾರಕ್ಕೆ ಹೊಸ ಕಾನೂನು ನಿಯಮಗಳು ಬೇಕಿದೆ. ಅಲ್ಲದೆ ನಮ್ಮ ಮೆಟ್ರೋ ಸಂಚಾರಕ್ಕೆ ಸರ್ಕಾರ ಕೂಡ ಸಾಥ್ ನೀಡಿದೆ. ಬಿಎಂಆರ್ಸಿಎಲ್ನಿಂದ 3 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಟೆಂಡರ್ ಅನ್ನ ಹೈದರಾಬಾದ್ ಕಂಪನಿಗೆ ನೀಡಲಾಗಿದೆ. ಹೈದರಾಬಾದ್ ಕಂಪನಿಯು ವರದಿ ಸಲ್ಲಿಕೆ ಮಾಡಿದೆ. ಈ ವರದಿ ಯೋಜನೆಯ ತಾಂತ್ರಿಕ ಆರ್ಥಿಕ ಅಂಶಗಳನ್ನ ತಿಳಿಸ್ತಾ ಇದೆ ಎಂದಿದ್ದಾರೆ. ತುಮಕೂರಿಗೆ ಮೆಟ್ರೋ ತರಬೇಕು ಅಂತೇಳಿ ನಮ್ಮ ಬಹಳ ದಿನದ ಹೋರಾಟ ಏನು ನಡೀತಾ ಇದೆ, ಅದು ಹಂತ ಹಂತವಾಗಿ ಒಂದೊಂದು ಸ್ಟೇಜನ್ನು ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಹಳ ಹೊಸ, ಯಾಕೆಂದರೆ ಮೆಟ್ರೋ ರೈಲು ಓನ್ಲಿ ಸಿಟಿಗಳಲ್ಲಿ ಮಾಡುವಂಥದ್ದು. ಬೆಂಗಳೂರು, ಡೆಲ್ಲಿ ಇರ್ಬೋದು, ಬಾಂಬೆ ಇರ್ಬೋದು, ಅಥವಾ ಬೇರೆ ಬೇರೆ ಪಟ್ಟಣಗಳು ಎಲ್ಲೆಲ್ಲಿ ಮೆಟ್ರೋ ಇದೆ ಅದೆಲ್ಲ ವಿದಿನ್ ದಿ ಸಿಟಿ. ಸಿಟಿಯಿಂದ ಆಚೆ ಹೋಗಬೇಕಾದ್ರೆ ಮೆಟ್ರೋಗೆ ಅನೇಕ ನಿಯಮಗಳು ಆಗಬೇಕಾಗುತ್ತೆ. ಇದು ನಮ್ಮದು ಈಗೇನಾಗಿದೆ ಅಂದರೆ ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಔಟ್ ಆಫ್ ಸಿಟಿ. ಅದಕ್ಕೆ ಹೊಸ ಹೊಸ ನಿಯಮಗಳು, ಕಾನೂನುಗಳು ಆಗಬೇಕಾಗುತ್ತೆ. ಕಾನೂನುಗಳೇ ಹೊಸದಾಗಿ ಆಗಬೇಕಾಗುತ್ತೆ. ಆ ರೀತಿ ಆಗಿರೋದ್ರಿಂದ ಪ್ರತಿ ಹಂತದಲ್ಲಿ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ. 24-25ರಲ್ಲಿ ಬಡ್ಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದರು, ನಾವು ಫಿಸಿಬಿಲಿಟಿ ಸ್ಟಡಿ ಮಾಡ್ತೇವೆ ಅಂಥೇಳಿ ಬಡ್ಜೆಟ್ನಲ್ಲೇ ಅನೌನ್ಸ್ ಮಾಡಿದರು. ಮಾದಾವರದಿಂದ ತುಮಕೂರುವರೆಗೆ ಅದು ಮುಂದುವರೆದು ಅದಕ್ಕೆ ಫಿಸಿಬಿಲಿಟಿ ಸ್ಟಡಿ ಮಾಡಬೇಕು ಅಂತೇಳಿ BMRCLಗೆ ಆದೇಶ ಮಾಡಿದರು. BMRCLನವರು ಸುಮಾರು 3.5 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಟೆಂಡರ್ ಕರೆದು ಹೈದರಾಬಾದದ ಒಂದು ಕಂಪನಿಗೆ ಫಿಸಿಬಿಲಿಟಿ ಸ್ಟಡಿ ಮಾಡಿ ಅಂತೇಳಿ ಅವರಿಗೆ ಆದೇಶ ಕೊಟ್ಟಿದ್ದರು. ಅವರು ಫಿಸಿಬಿಲಿಟಿ ಮಾಡಿ ಸರ್ಕಾರಕ್ಕೆ ಅದನ್ನು ಸಬ್ಮಿಟ್ ಮಾಡಿದರು. ಇನ್ನು ಕಳೆದ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಮೆಟ್ರೋಗೆ ವಿಸ್ತರಣೆ ಬಗ್ಗೆ ಘೋಷಣೆ ಮಾಡಿದ್ರು. ಸರ್ಕಾರವು BMRCLಗೆ ಪಬ್ಲಿಕ್ ಪ್ರೈವೇಟ್ ಪಾಲುದಾರಿಕೆ ಮಾದರಿಯಲ್ಲಿ DPR ತಯಾರಿಸಲು ಸೂಚಿಸಿದೆ. ಅಲ್ಲದೆ ಮೆಟ್ರೋ ಮೊದಲ ಹಂತದ ವಿಸ್ತರಣೆಯು ಅಂದಾಜು 20,649 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ನೆರವೇರಿಸಲಿದ್ದು ಹಲವಾರು ಖಾಸಗಿ ಕಂಪನಿಗಳು ಯೋಜನೆಯಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ತೋರ್ತಿದ್ದಾರೆ ಎಂದಿದ್ದಾರೆ. BMRCLನವರಿಗೆ ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ನೀವು ಇದನ್ನು ಫಿಸಿಬಿಲಿಟಿ ಇದೆ ಅಂತ ಸರ್ಕಾರ ಒಪ್ಕೊಂಡ ಮೇಲೆ ಇದಕ್ಕೆ DPR ಮಾಡಬೇಕು. ಯಾಕೆಂದರೆ PPP ಮಾಡೆಲ್ ಅಂತ ಇದೆ, ಇದರಲ್ಲಿ 2-3 ಮಾಡೆಲ್ ಇದೆ. ಅದರಲ್ಲಿ ಸರ್ಕಾರನೇ ಇನ್ವೆಸ್ಟ್ ಮಾಡಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಷ್ಟು, ಗೌರ್ಮೆಂಟ್ ಆಫ್ ಕರ್ನಾಟಕ ಇಷ್ಟು, ಈ ರೀತಿ ಬರುತ್ತೆ. ಆದರೆ ಈ ಮಾಡೆಲ್ ನಾವು ತಂದಿರೋದು ಇಟ್ ಈಸ್ ಎ PPP ಮಾಡೆಲ್, ಪ್ರೈವೇಟ್ ಪಾರ್ಟಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಆ ಮಾಡೆಲ್ನಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಹೊರಟಿರೋದು. ಅದಕ್ಕೆ ಭಾಳ ಜನ ಈಗ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಬರ್ತಿದ್ದಾರೆ. ಈಗ ಇದಕ್ಕೊಂದು ಅಂದಾಜು ಎಸ್ಟಿಮೇಟ್, ಇದನ್ನೇ ಮೇನ್ ಅಂತ ತಗೋಬೇಡಿ, ಅಂದಾಜು ಎಸ್ಟಿಮೇಟು ಒಂದು 20,649 ಕೋಟಿ ಅಂಥೇಳಿ ಹೇಳಿದ್ದಾರೆ. ಅದು ಇನ್ನೂ
DPR ಆದಮೇಲೆ ಅದು ಏನೇನಾಗುತ್ತೋ ಇನ್ನೂ ನೋಡಬೇಕಾದ್ರೆ. ಒಟ್ನಲ್ಲಿ ತುಮಕೂರಿಗರ ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಇನ್ನೇನು ಕೆಲ ವರ್ಷಗಳಲ್ಲಿ ತುಮಕೂರಿಗೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದು ಬೆಂಗಳೂರು ಟು ತುಮಕೂರು ಪ್ರಯಾಣ ಮತ್ತಷ್ಟು ಸುಲಭವಾಗಲಿದ್ದು ನಿತ್ಯ ಸಂಚಾರ ಮಾಡುವವರಿಗಂತೂ ಸಾಕಷ್ಟು ಅನುಕೂಲ ಆಗಲಿದೆ. ಜೊತೆಗೆ ಬೆಂಗಳೂರಿಗೆ ಇರುವ ಒತ್ತಡ ಕೂಡ ಕಡಿಮೆ ಆಗಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.